ನಮಸ್ಕಾರ. ನಾನು ವಿ ತೇಜಶ್ರೀ. ಈ ರಾಮ ರಾಮ ಹಾಡನ್ನು ಬರೆಯಲು ನನಗೆ ಒದಗಿ ಬಂದ ಸಂದರ್ಭ ಅಂತ ಅಂದರೆ, ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಆಗಿತ್ತು ಮತ್ತು ಅಲ್ಲಿ ಶ್ರೀ ಬಾಲರಾಮನ ವಿಗ್ರಹ ಪ್ರತಿಷ್ಠಾಪನೆಯಾಗಿತ್ತು. ಆ ಸಂದರ್ಭದಲ್ಲಿ ನಮ್ಮ ಕುಟುಂಬವನ್ನು ಒಳಗೊಂಡು ಭಾರತದ ಹಾಗೂ ಹೊರದೇಶದ ಮೂಲೆ ಮೂಲೆಯಲ್ಲಿರುವ ರಾಮನ ಭಕ್ತರು ಸಂಭ್ರಮಿಸಿದ ರೀತಿ ಹಾಗೂ ವಯಸ್ಸಿನ ಮಿತಿ ಇಲ್ಲದಂತೆ ಪ್ರತಿಯೊಬ್ಬ ರಾಮ ಭಕ್ತನೂ ಅಯೋಧ್ಯೆಗೆ ನಾನು ಹೋಗಬೇಕು, ಶ್ರೀರಾಮನ ದರ್ಶನ ಮಾಡಬೇಕು ಅಂತ ಹಾತೊರೆದ ರೀತಿ ನನಗೆ ಈ ಹಾಡನ್ನು ಬರೆಯೋದಕ್ಕೆ ಪ್ರೇರಣೆ ಆಯಿತು. ಈ ಹಾಡಿನಲ್ಲಿ ನಾನು ಭಕ್ತನ ಭಕ್ತಿಯನ್ನಷ್ಟೇ ವ್ಯಕ್ತಪಡಿಸಿದ್ದೇನೆ ಹಾಗೂ ಅವನ ಪ್ರತಿಯೊಂದು ಅಂಗ ಕೂಡ ಬಹಳ ಭಕ್ತಿ ಭಾವದಿಂದ ಅವನಿಗೆ ಹೇಗೆ ಸಹಕಾರ ನೀಡ್ತಾ ಇದೆ ಅನ್ನೋದನ್ನು ಹೇಳುವ ಪ್ರಯತ್ನ ಪಟ್ಟಿದ್ದೇನೆ. ಈ ಹಾಡನ್ನು ಸಾಗರ್ ಸಿಂಹಾರವರು ಬಹಳ ಅದ್ಭುತವಾಗಿ ರಾಗ ಸಂಯೋಜನೆ ಮಾಡಿದ್ದಾರೆ. ಶ್ರೀ ವಿಜಯ ಪ್ರಕಾಶ್ ಸರ್ ಅವರು ಬಹಳ ಭಕ್ತಿ ಭಾವದಿಂದ ಹಾಡಿ ಇನ್ನಷ್ಟು ಭಕ್ತಿಯನ್ನು ಹಾಡಿನಲ್ಲಿ ತುಂಬಿದ್ದಾರೆ. ಹಾಗೆ ಶ್ರೀಮತಿ ಮಹತಿ ಮೇಡಮ್ ರವರು ತಮ್ಮ ದ್ವಾರ್ ಮ್ಯೂಸಿಕ್ ಕಡೆಯಿಂದ ಬಹಳ ಆಸಕ್ತಿಯಿಂದ ಈ ಹಾಡನ್ನು ಬಿಡುಗಡೆ ಮಾಡಿ ಪ್ರತಿಯೊಬ್ಬ ಭಕ್ತನು ನೋಡುವ ಹಾಗೆ ಮಾಡಿದ್ದಾರೆ, ಕೇಳುವ ಹಾಗೆ ಮಾಡಿದ್ದಾರೆ. ಒಟ್ಟಿನಲ್ಲಿ ಈ ಮೂವರು ಮಹನೀಯರ ಕಲಾ ಕೊಡುಗೆಯಿಂದ ರಾಮ ರಾಮ ಹಾಡು ಬರೆದ ನನ್ನನ್ನು ಧನ್ಯಳನ್ನಾಗಿಸಿದೆ. ನಮಸ್ಕಾರ.